ಇತಿಹಾಸ ಪ್ರಸಿದ್ಧ ಹಾಗೂ ಲಗ್ಗೆರೆ ಗ್ರಾಮ ದೇವತೆ ದುಗ್ಗಲಮ್ಮ ದೇವಸ್ಥಾನದಲ್ಲಿ ಅಮಾವಾಸ್ಯ ಪ್ರಯುಕ್ತವಾಗಿ ವಿಶೇಷ ಹೋಮ ಹವನ ಹಾಗೂ ಪೂಜಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸುಮಾರು 700 ವರ್ಷ ಇತಿಹಾಸವುಳ್ಳ ಈ ದೇವಸ್ಥಾನ ಲಗ್ಗೆರೆ ಗ್ರಾಮದ ನಿವಾಸಿಗಳ ಆರಾಧ್ಯ ದೈವ. ಲಗ್ಗೆರೆ ಹಾಗೂ ಸುತ್ತಮುತ್ತಲಿನ ನೂರಾರು ಭಕ್ತರು ಅಮಾವಾಸ್ಯ ಪ್ರಯುಕ್ತವಾಗಿ ದೇವಸ್ಥಾನ ಮಂಡಳಿ ವತಿಯಿಂದ ಹಮ್ಮಿಕೊಂಡಿದ್ದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಅಮ್ಮ ಅಮ್ಮ ಎಂದರೆ ಅನ್ನ ನೀಡುತ್ತಾಳೆ, ಹಸಿವು ಎಂದೂರ ಹೊಟ್ಟೆ ತುಂಬಿ ಹರಸುತ್ತಾಳೆ. ಅಮ್ಮ ಅಮ್ಮ ಎಂದರೆ ಅನ್ನ ನೀಡುತ್ತಾಳೆ. ಇದು ದಿಣ್ಣೆ ದುಗ್ಗಲಮ್ಮ ಅಂತೇಳಿ, ಇದು ಪುರಾತನ ಕಾಲದ ದೇವಸ್ಥಾನ. ಇದು ನೆಲೆದೇವರು. ಈ ಹಿಂದೆ ಇತಿಹಾಸನೇ ಇದೆ. ಇದರಲ್ಲಿ ನಾವೇನು ಮಾಡಿದ್ವಿ ಅಂದರೆ, ಇದನ್ನು ನಮಗೇನು ಗೊತ್ತಿಲ್ಲದಲ್ಲ ಇದ್ವಿ. ಈಗ ಸದ್ಯಕ್ಕೆ ಎಲ್ಲರೂ ಸೇರಿ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ನಾವೊಂದು ಸಂಘ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಇದೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ಈಗ ಸದ್ಯಕ್ಕೆ ಎಲ್ಲ ತೊಂದರೆಗಳನ್ನ ನಿವಾರಿಸ್ಕೊಂಡು ಹೋಗ್ತಾ ಇದೆ. ಈಗ ಇದು ಹಬ್ಬ ಮಾಡಬೇಕು ಅಂದರೆ ಲಗ್ಗೆರೆಯಲ್ಲಿ 3 ದೇವರಿದೆ. ಆ 3 ದೇವರು ಬಂದು ಇಲ್ಲಿ ಕೊಂಡ ಮಾಡಬೇಕು. ಕೊಂಡ ಮಾಡಿ ಆ 3 ದೇವರು ತಂದು ಹಿಂದೆ ಆರತಿಗಳಲ್ಲಿ ತಗೊಂಬಂದ್ರೆ ಮಾತ್ರ ಇಲ್ಲಿ ನಾವು ಹಬ್ಬ ಮಾಡೋಕ್ಕೆ ಸಾಧ್ಯ. ಇದು 6 ದಿವಸ ನಡೀತದೆ ಹಬ್ಬ. ಒಂದು ದಿವಸ ಅಲ್ಲ, ಇದು 6 ದಿವಸ ನಡೀತದೆ. ಈಗ ಸದ್ಯಕ್ಕೆ ಈ ಕೊರೋನಾ ಬಂದಾಗಿಂದ ಸ್ವಲ್ಪ ನಿಲ್ಲಿಸಿದ್ದೀವಿ. ಅದಕ್ಕೆ ಮುಂಚೆ ಮಾಡ್ತಾ ಇದ್ವಿ. ಈಗ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಮುಂದಕ್ಕೆ ಇನ್ನೂ ಒಳ್ಳೆ ಹೆಚ್ಚಿಗೆ ಇಟ್ಕೊಳ್ಳಿ ಅಂತೇಳಿ ನಾವು ದೇವರ ಹತ್ರ ಕೇಳ್ತಾ ಇದ್ದೀವಿ. ನಮಸ್ತೆ, ನನ್ನ ಹೆಸರು ಇಂದಿರಾ ಅಂತ. ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಮ್ಮ ತಾಯಿ ದುರ್ಗಾದೇವಿ ಅಂತೂ ಎಲ್ಲರ ಒಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಾ ಈ ಒಂದು ಲಗ್ಗೆರೆಯನ್ನು ಕಾಯ್ತಾ ಬಂದಿದ್ದಾಳೆ. ಈಕೆ ಇರೋದ್ರಿಂದ ಇಲ್ಲಿ ಎಲ್ಲರೂ ಕೂಡ ಸಂತೋಷವಾಗಿ ಸುಭಿಕ್ಷವಾಗಿ ಇರೋದು ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಇಲ್ಲಿಗೆ ಬಂದು ಸುಮಾರು ಈ ದೇವಸ್ಥಾನಕ್ಕೆ ಬಂದು ನಾನು ಒಂದು 15 ವರ್ಷದಿಂದ ಬರ್ತಾ ಇದ್ದೀನಿ. ಅದಕ್ಕೂ ಮುಂಚೆಯಿಂದನೂ ಇಲ್ಲಿ ನೆಲೆಸಿದಾಳೆ ತಾಯಿ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ನಮಗೆ ಎಲ್ಲ ರೀತಿಲೂ ಒಳ್ಳೇದು ಮಾಡಿದಾಳೆ. ನಮಗೆ ಮನಸ್ಸು ಶಾಂತಿ ಆಗುತ್ತೆ ಇಲ್ಲಿ ಬಂದ್ರೆ. ನಮ್ಗೆ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ತಾಯಿಯನ್ನ ಬೇಡ್ಕೊಂಡ್ರೆ ಅವರ ಒಂದು ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ. ಬೆಳಗ್ಗೆಯಿಂದಲೇ ದೇವಿಗೆ ಹೂವಿನ ಅಲಂಕಾರ ಮಾಡಿ ಪೂಜಾ ಕಾರ್ಯಕ್ರಮ ಮಾಡಲಾಗಿದೆ. ಪೂಜಾ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಭಾಗಿಯಾಗಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಪೂಜಾ ನಂತರ ನೆರೆದಿದ್ದ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಗಿದೆ. ತುಂಬಾ ಖುಷಿ ಆಗ್ತಾ ಇದೆ ಸರ್. ನಾವು ಚಿಕ್ಕ ವಯಸ್ಸಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದೀವಿ. ನಾವೊಂದು 5th ಸ್ಟ್ಯಾಂಡರ್ಡ್ ಆ ತರ ಟೈಮಿಂದಲೂ ಇದೀವಿ. ಇದು ನಮ್ಮ ಗ್ರಾಮ ದೇವತೆ, ಈ ಲಗ್ಗೆರೆ ಸುತ್ತಮುತ್ತಲು ಇರೋ ಗ್ರಾಮದ ದೇವತೆ, ನಮ್ಮ ತಾಯಿ. ಲೈಕ್ ನಾವು ಆ ತರಾನೇ ಏನಿದ್ರು ನಾವು ಇಲ್ಲಿಂದ ಶುರು ಮಾಡಿ ಹೋಗ್ತೀವಿ ಪೂಜೆ ಕಾರ್ಯಕ್ರಮ ಎಲ್ಲ. ಫಸ್ಟ್ ಇಷ್ಟು ಜನ ಇರ್ತಾ ಇರ್ಲಿಲ್ಲ, ಇವಾಗ ಇದು ಇಷ್ಟು ಪ್ರಸಕ್ತಿ ಆಗಿದೆ. ನಿಜವಾಗ್ಲೂ ಗೊತ್ತಾಗ್ತಾ ಇದೆ ಅದ್ರದ್ದು ಶಕ್ತಿ ಏನು ಅಂತ. ತುಂಬಾ ಖುಷಿ ಆಗ್ತಾ ಇದೆ. ನಿಜವಾಗ್ಲು ಖಂಡಿತವಾಗ್ಲು ನಮ್ಗೆ ಒಂದು ಅಮ್ಮನ ಹತ್ರ ಹೋಗಿ ನಾವು ಹೇಗೆ ನಮ್ಮ ಕಷ್ಟಗಳನ್ನ ಏನಾದ್ರು ಹೇಳಿದ್ರೆ ಹೇಗೆ ಸಮಾಧಾನ ಆಗುತ್ತೋ ಅದೇ ತರ ಇಲ್ಲಿ ನಾವು ಬಂದು ತುಂಬಾ ಖುಷಿ. ನಾನ್ ಪ್ರೀತಿ ಅಂತ ಇಲ್ಲಿ MA ಕಾಲೋನಿಯಲ್ಲಿ ಇರೋದು. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ. ಪ್ರತಿ ಅಮಾವಾಸ್ಯೆ ಮಂಗಳವಾರ ಮತ್ತು ಶುಕ್ರವಾರ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಹೋಮ ಹವನ ಪೂಜೆ ಮಾಡಲಾಗುತ್ತೆ. ಪುರಾಣ ಪ್ರಸಿದ್ಧವಾದ ಈ ದೇವಸ್ಥಾನಕ್ಕೆ ಬಂದು ಭಕ್ತಿಯಿಂದ ಬೇಡಿದ್ರೆ ಆ ದೇವಿ ಖಂಡಿತವಾಗಿಯೂ ಭಕ್ತರ ಬೇಡಿಕೆಗಳನ್ನ ಪೂರೈಸುತ್ತಾಳೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ದೇವಿಯ ಆರಾಧಕರು ಆದ ಡಾಕ್ಟರ್ ಗೋವರ್ಧನ್ ಗುರೂಜಿ ಅವರು ಹೇಳಿದ್ದಾರೆ. ಶ್ರೀ ದಿಣ್ಣೆ ದುಗ್ಗಲಮ್ಮ ದೇವಿ ದೇವಸ್ಥಾನ ಅಂತ. ದೇವಿ ಬಹಳ ಪುರಾತನವಾದಂಥ ಒಂದು ದೇವಸ್ಥಾನ. ಇದು ಸುಮಾರು 750ರಿಂದ 800 ವರ್ಷಗಳ ಇತಿಹಾಸ ಇರತಕ್ಕಂಥ ಪುರಾತನವಾದಂಥ ಒಂದು ದೇವಸ್ಥಾನ. ಅಂದಿನಿಂದ ಇಂದಿನವರೆಗೂ ದೇವಿಯ ಮಹಿಮೆಯಿಂದ ಬರ್ತಕ್ಕಂಥ ಭಕ್ತರಿಗೆಲ್ಲರಿಗೂ ಸಹ ಒಳಿತನ್ನು ಕಂಡು ಮುಂದೆ ಕಾಣಲೆಂದು ನಾವು ದೇವಿ ಹತ್ರ ಇನ್ನೂ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹೀಗೆ ದೇವಸ್ಥಾನದಲ್ಲಿ ನಮ್ಮ ಶ್ರೀ ದಿಣ್ಣೆ ದುಗ್ಗಲಮ್ಮ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಪ್ರತಿ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿ ಹಬ್ಬ ಹರಿದಿನಗಳಲ್ಲಿ ಹೀಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು, ಅದರೊಳಗೂ ವಿಶೇಷವಾಗಿ ಅಮಾವಾಸ್ಯೆ ದಿವಸ ಹೀಗೆ ಹೋಮ ಹವನಾದಿಗಳನ್ನೆಲ್ಲ ಮಾಡಿ ಅನ್ನದಾನ ಎಲ್ಲ ಮಾಡ್ತೀವಿ. ಪ್ರತಿ ಶುಕ್ರವಾರನೂ ಸಹ ಅನ್ನದಾನ ಇರುತ್ತೆ, ಮಂಗಳವಾರ ಅನ್ನದಾನ ಇರುತ್ತೆ. ದೇವಿಯ ದಯೆಯಿಂದ ಇಲ್ಲಿ ಬರ್ತಕ್ಕಂಥ ಕಷ್ಟ ಅಂತ ಬಂದಂಥ ಭಕ್ತಾದಿಗಳಿಗೆ, ಸಂತಾನ ಭಾಗ್ಯ ಅಂತ ಬಂದಂಥವ್ರಿಗೆ ದೇವಿಯ ಅನುಗ್ರಹದಿಂದ ಸಂತಾನ ಭಾಗ್ಯ ಅನುಕೂಲವಾಗುತ್ತೆ. ಮತ್ತು ಮಂಗಳ
ದೋಷಾದಿಗಳು, ಕುಜದೋಷಾದಿಗಳಾಗಿರ್ಬೋದು, ವಿವಾಹಕ್ಕೆ ಅಡೆತಡೆಗಳಾಗಿರ್ತಕ್ಕಂಥದ್ದು, ಇದೆಲ್ಲದನ್ನು ಸಹ ದೇವಿ ಪರಿಹಾರ ಮಾಡಿ ಅವರಿಗೆ ಎಲ್ಲದ ರೀತಿಯಲ್ಲೂ ಅನುಕೂಲ ಮಾಡ್ತಾ ಇದ್ದಾಳೆ. ಮತ್ತು ಉದ್ಯೋಗದಲ್ಲಿ ತೊಂದರೆಗಳು, ಇದು ಪೀಣ್ಯ ಇಂಡಸ್ಟ್ರಿಯಲ್ಲೂ ಭಾಳ ಉದ್ಯೋಗದಲ್ಲಿ ಒಂದು ಹೆಜ್ಜೆ ಮುಂದೆ ಇರತಕ್ಕಂಥ ಒಂದು ಕ್ಷೇತ್ರ. ಹಾಗಾಗಿ ಇಲ್ಲಿ ಕಾರ್ಮಿಕರು ಬಂದು ಉದ್ಯೋಗದಲ್ಲಿ ಉನ್ನತ ಸ್ಥಾನ ಆಗಲಿ ಅಂತೇಳಿ ದೇವಿನ ಪ್ರಾರ್ಥನೆ ಮಾಡ್ಕೊತಾರೆ. ಮತ್ತು ಮಾಲೀಕರು ಸಹ ಬಂದು ಒಳ್ಳೊಳ್ಳೆ ಕಂಪನಿಗಳು ಆಗಲಿ ಅಂತೇಳಿ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊತಾರೆ. ಆ ದೇವಿ ಅನುಗ್ರಹದಿಂದ ಉನ್ನತವಾಗಿ ಅವರೆಲ್ಲವೂ ಸಹ ಅನುಕೂಲವಾಗಿದೆ ಅವ್ರಿಗೆ. ಹಾಗೆ ದೇವಿ ದೇವಸ್ಥಾನದಿಂದ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ, ಮುಂದಕ್ಕೂ ಸಹ ಹೀಗೆ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಈ ಶ್ರೀ ದಿನ್ನೆ ದುಗ್ಗಲಮ್ಮ ದೇವಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತೇಳಿ ಆ ದೇವಿಯನ್ನು ದಿನನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಹೆಸರು ಡಾಕ್ಟರ್ ಗೋವರ್ಧನ್ ಸ್ವಾಮಿ ಅಂತ. ಸುಮಾರು ವರ್ಷಗಳಿಂದಲೂ ಸಹ ಅಮ್ಮನ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಅಮ್ಮನ ಸೇವೆಯಿಂದ ನಮಗೂ ಸಹ ಒಳ್ಳೆಯದಾಗಿದ್ದು, ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಸಹ ಒಳ್ಳೆಯದಾಗ್ತಾ ಇದೆ ಅಂತೇಳಿ ನಾವು ಬಯಸ್ತಾ ಇದ್ದೀವಿ. ಹೀಗೆ ಮುಂದೆ ಎಲ್ಲ ರೀತಿಯಲ್ಲೂ ಅನುಕೂಲವಾಗಲಿ. ವಿಶೇಷ ಅಂದರೆ ಏನೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಸಹ ಒಂದು ಅರಕೆಕಾಯಿ ಅಂತ ಬರುತ್ತೆ ನಮ್ಮಲ್ಲಿ. ಆ ಅರಕೆಕಾಯಿನ ಕಟ್ಟಿದರೆ ಎಲ್ಲ ಅವರ ಕಷ್ಟಗಳು ಪರಿಹಾರವಾಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಬಹಳ ಗಾಢವಾಗಿದೆ ಈ ಒಂದು ಜನಗಳಲ್ಲಿ. ಹಾಗಾಗಿ ಬಹಳ ಶ್ರದ್ಧಾಭಕ್ತಿಯಿಂದ ಅರಕೆಕಾಯಿಗಳನ್ನು ಕಟ್ತಾರೆ. ಅವ್ರಿಗೆಲ್ಲರಿಗೂ ಸಹ ಇನ್ನೂ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಹಾಗೇನೆ ಇಲ್ಲಿಗೆ ಬರುವ ಭಕ್ತರು ಕೂಡ ಈ ದೇವಿಯ ಪವಾಡದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನ ಹಾಡ್ತಾರೆ. ದೇವಿಯನ್ನ ಭಕ್ತಿಯಿಂದ ಪೂಜಿಸಿದ್ರೆ ಆ ದೇವಿ ಖಂಡಿತವಾಗಿಯೂ ಭಕ್ತರ ಆಸೆಗಳನ್ನ ಈಡೇರಿಸುತ್ತಾಳೆ ಎನ್ನುವುದು ಇಲ್ಲಿನ ಭಕ್ತರ ಮಾತು. ಹಾಗೇನೆ ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಅಮಾವಾಸ್ಯೆ ಪೂಜೆಗೆ ಬರುವ ಭಕ್ತಾದಿಗಳಿಗೆ ಇಲ್ಲಿ ಅನ್ನಪ್ರಸಾದ ವ್ಯವಸ್ಥೆಯನ್ನ ದೇವಸ್ಥಾನದ ಮಂಡಳಿ ಮಾಡಲಾಗುತ್ತೆ. ಸುಜಾತ ಅಂತ. ನಾನು ಆಲ್ರೆಡಿ 25 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ತುಂಬಾ ಒಳ್ಳೇದಾಗೈತೆ. ನಾನು ಅನ್ಕೊಂಡಿರೋದೆಲ್ಲ ಆಗಿದೆ. ನಾನು ಒಂದ್ ಗಂಡು ಮಗು ಬೇಕು ಅಂತ ಬೇಡ್ಕೊಂಡಿದ್ದೆ, ಅದು ಆಗಿದೆ. ನಮ್ಮ ಯಜಮಾನ್ರಿಗೆ ಗೌರ್ಮೆಂಟ್ ಕೆಲಸ ಬೇಕು ಅಂತ ಅದು ಆಗಿದೆ. ತುಂಬಾ ಒಳ್ಳೇದಾಗುತ್ತೆ. ಒಂದ್ಸರಿ ಬಂದು ಹೋದ್ರೆ ಸಾಕು, ಅನ್ಕೊಂಡಿದ್ದೆಲ್ಲ ಆಗುತ್ತೆ. ತುಂಬಾ ಶಕ್ತಿ ಅಂತ ದೇವಿ ಇದು. ಒಂದ್ಸರಿ ಮನ್ಸಲ್ಲಿ ನಿಮ್ ಕಷ್ಟನ ಹೇಳ್ಕೊಂಡ್ರೆ ಸಾಕು, ತುಂಬಾ ಒಲಿತಾಳೆ. ಹೆಚ್ಚೆಚ್ಚು ನಿಮ್ ಕಷ್ಟ ಏನಿರುತ್ತೆ ಬಂದು ಹೇಳ್ಕೊಳ್ಳಿ, ತುಂಬಾ ಒಳ್ಳೇದ್ ಮಾಡ್ತಾರೆ. ಈ ಸರೌಂಡಲ್ಲಿ ಈ ದೇವತೆ ಎಲ್ಲರಿಗೂ ಒಳ್ಳೇದ್ ಮಾಡಿದ್ದಾರೆ.